ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಏನು ಮಾಡ್ತಿದ್ದೀರಾ? ಎಲ್ರದ್ದು ತಿಂಡಿ ಆಯಿತಾ? ನಾನು ಬೆಳಿಗ್ಗೆ ಎಲ್ಲ ತಿಂಡಿ ಮುಗಿಸ್ಕೊಂಡು ಈಗ ಸ್ವಲ್ಪ ಕೆಲಸ ಇತ್ತು, ಮಂಡ್ಯಕ್ಕೆ ಹೋಗಬೇಕಾಗಿತ್ತು, ಸ್ವಲ್ಪ ಕಾಲೇಜ್ ಹತ್ರ ಹೋಗಬೇಕು, ಹಾಗಾಗಿ ಹೋಗ್ತಾ ಇದ್ವಿ. ಹಾಗೆ ಅಂದಿವೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಹಾಕ್ಸ್ಕೊತಾ ಇದ್ದೀನಿ. ಶ್ರಮ ಮತ್ತೆ ಫ್ರೆಂಡ್ಸ್ ತಿಂಡಿ ತಿಂಡಿ ಆಯ್ತಾ ಫ್ರೆಂಡ್ಸ್? ಹಾಗೆ ಅಂದಿವೆ ಹೋಗ್ತಾ ಇದ್ದೀನಿ. ಈಗ ಹೋಗ್ಬೇಕು, ಸ್ವಲ್ಪ ಕಾಲೇಜ್ ಹತ್ರ ಒಂದು ಸರ್ಟಿಫಿಕೇಟ್ ಎಲ್ಲ ಈಸ್ಕೋಬೇಕು, ಹೋಗಿ ಬರಬೇಕು. ನೋಡೋಣ, ಅಲ್ಲಿ ಹೋದ್ಮೇಲೆ ಅದು ಕೆಲಸ ಆಗುತ್ತಾ ಏನೋ ಅಂತ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀವಿ. ಯಾಕಂದರೆ ಪ್ರಿನ್ಸಿಪಲ್ ಎಲ್ಲ ಸಿಗಬೇಕಲ್ವ, ಹಾಗಾಗಿ ಹೋಗ್ಬಿಟ್ಟು ಬರ್ತೀನಿ. ಏನು ಕರೆಂಟ್ ಹೋಗಿದೆ ಅಂತ ಏರ್ಲಾಕಾಗಲ್ವಾ? ಕರೆಂಟ್ ಹೋಗುವಂತಲ್ಲ, ಏರ್ಲಾಕಾಗಲ್ವಾ? ಅಷ್ಟೇ. ಇನ್ನೇನು ಬಂತು ಫ್ರೆಂಡ್ಸ್ ನಮ್ಮ ಕಾಲೇಜ್ ಹತ್ರ ಬರ್ತಿದ್ದಂಗೆ ಒಂಥರ ಖುಷಿನೂ ಆಗ್ತಿದೆ, ಒಂಥರ ಭಯನೂ ಆಗ್ತಿದೆ. ಸುಮ್ಮನಿರ್ರಿ ನೀವು. ನೋಡಿ ಫ್ರೆಂಡ್ಸ್, ಶ್ಯಾಮ ಮಮ್ಮಿದು ಕಾಲೇಜ್ ಬಂತು. ನಿನ್ನ ಅಂಗನವಾಡಿ ಬಂತು. ಈಗ ಅಂಗನವಾಡಿ ಸ್ಕೂಲಿಗೆ ಸೇರಿಸ್ತೀವಿ ನಿಮಗೆ. ಅಲ್ಲೂ ಸ್ಕೂಲು ಇದೆ ನೋಡಿ ಫ್ರೆಂಡ್ಸ್. ನನ್ನ ಅಂಗನವಾಡಿ ಶ್ಯಾಮ, ಇದು ನನ್ನ ಅಂಗನವಾಡಿ ಬಂತು. ಹಾಂ ಬಂತು ನೋಡಿ, ಇದೆ ಮಮ್ಮಿದು ಅಂಗನವಾಡಿ ಬಂತು ನೋಡು. ನಾವು ಓದ್ತಿದ್ದಾಗ ಇದೆಲ್ಲ ಅಂಗಡಿ ಇರಲೇ ಇಲ್ಲ ಫ್ರೆಂಡ್ಸ್. ಈಗೆಲ್ಲ ಬಂದಿರೋದು, ಓಪನ್ ಆಗಿರೋದು, ಇದೆಲ್ಲ ಚೆನ್ನಾಗಿದೆ. ನೋಡಿ ನನ್ನ ಕಾಲೇಜ್, ಈಗ ನನ್ನ ಮಗ ಬರ್ತಾ ಇದ್ದಾನೆ. ಇಲ್ಲೆಲ್ಲ ನಾವು ಆಟ ಆಡ್ತಾ ಇದ್ವಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಹಾಸ್ಪಿಟಲ್ ಟ್ರೈನಿಂಗ್ ಹೋಗ್ಬೇಕಾದ್ರೆ ಯೂಸ್ ಮಾಡ್ತಾ ಇದ್ವಿ. ಇದು ದೇವರದು, ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಕೈ ಮುಗ್ತಾ ಇದ್ವಿ ನಾವು ಯಾವಾಗಲೂ. ಚೆನ್ನಾಗಿದೆ. ಎಷ್ಟು ಖುಷಿ ಆಗ್ಬೋದು ಹೇಳಿ ನಮ್ಮ ಕಾಲೇಜಿಗೆ ಮತ್ತೆ ಬಂದಾಗ. ನಿಮಗೂ ಯಾವತ್ತಾದರೂ ಈ ಥರ ಆಗಿದೆಯಾ? ಕಮೆಂಟ್ ಮಾಡಿ. 10 ಇಯರ್ ಗ್ಯಾಪ್ ಫ್ರೆಂಡ್ಸ್, 10 ಇಯರ್ ಆದಮೇಲೆ ಇಲ್ಲಿಗೆ ಬರ್ತಾ ಇರೋದು. ನೋಡಿ ಇವನು ಆಟ ಆಡ್ತಾ ಇದ್ದಾನೆ. ನಮ್ಗಾಗಿ ಬೈಯೋರು, ಇದೆಲ್ಲ ಮಕ್ಕಳದು ಬಿಡಿ, ನೀವು ಆಟ ಆಡಬೇಡಿ ಅಂದರು. ಟೀಚರ್ಸ್ ಎಲ್ಲ ಹೋಗೋ ಟೈಮ್ಗೆ ನಾವು ಬಂದು ಆಟ ಆಡ್ತಾ ಇದ್ವಿ. ಅಂದರೆ ಇಲ್ಲಿ ನರ್ಸಿಂಗ್ದು ಇದೆ, ಪ್ಲಸ್ ಸ್ಕೂಲು ಇದೆ, ಕಾನ್ವೆಂಟು ಇದೆ. ಹಾಗಾಗಿ ಇವನು ಆಟ ಆಡ್ತಾ ಇದ್ದಾನೆ ನೋಡಿ. ಸರಿ, ಮೆಮೊರಿಬಲ್ ಅಲ್ವಾ ಎಲ್ಲ. ಬಾಯ್ ಬಾ. ಬಾ. ಓ ಗಿರ್ಗಯ ನೋಡಿ, ಖುಷಿ ಆಗ್ತಾ ಇದೆ ಕಾಲೇಜೆಲ್ಲ. ಈಗ ಶ್ಯಾಮ ಆಟ ಆಡ್ತಾ ಇದ್ದಾನೆ, ಆಟ ಆಡ್ಸೋಣ ಅಂತ ಆಟ ಆಡಿಸ್ತಾ ಇದ್ದೀನಿ ಅವನ್ನ ಸ್ವಲ್ಪ ಹೊತ್ತು. ಎಷ್ಟು ಮೆಮೊರೀಸ್ ಇರುತ್ತೆ ಈ ಕಾಲೇಜಲ್ಲೆಲ್ಲ ನೋಡಿ. ಒಂಥರ ನನಗೆ ಅದು ಹೇಳ್ಕೊಳಕ್ಕೂ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ನನಗೆ ಶ್ಯಾಮಂಗೆ ಹೇಳ್ತಾ ಇದ್ದೆ, ನೋಡು ನನ್ನ ಕಾಲೇಜಿದು, ಈಗ ನೀನು ಆಟ ಆಡ್ತಾ ಇದೆಯಾ, ನಾನು ಇಲ್ಲೆಲ್ಲ ಆಟ ಆಡ್ತಾ ಇದ್ದೆ ಅಂತ. ಅವನು ಆಟ ಆಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು, ಇನ್ನೂ ಸ್ವಲ್ಪ ಕೆಲಸ ಇದೆ, ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವನ್ನ ಆಟ ಆಡಿಸ್ತಾ ನಿಂತಿದ್ದೆ. ಈಗ ಫ್ರೆಂಡ್ಸ್ ಕಾಲೇಜಲ್ಲೆಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಇವನ್ನ ಆಟ ಆಡಿಸ್ಕೊಂಡು, ಈಗ ನನ್ನ ಫ್ರೆಂಡು ತುಂಬಾ ವರ್ಷ ಆಯಿತು, ಅಂದರೆ ಒಂದು ಐ ಥಿಂಕ್ 4-5 ಇಯರ್ಸ್ ಗ್ಯಾಪ್ ಆಯಿತು ಮಾತಾಡಿ ನಾವು. ಹಾಗಾಗಿ ಅವ್ನ ನಂಬರ್ ಇದೆ, ಬಟ್ ಎಲ್ಲ ಸ್ವಿಚ್ ಆಫ್. ಅವ್ರ ತಂದೆದು ಇದೆ, ಬಟ್ ಅದು ಸ್ವಿಚ್ ಆಫ್. ಅದಕ್ಕೆ ಹಿಂಗೆ ಬಂದಿದ್ವಲ್ಲ, ಒಂದ್ಸಲ ಮನೆ ಹತ್ರನೇ ವಿಸಿಟ್ ಮಾಡೋದ, ನೋಡ್ಕೊಂಡು ಬರೋಣ ಅಂತ. ಅವ್ರದ್ದು ಪಾಂಡವಪುರ, ಇದು ಸುಂಕತಣ್ಣೂರು ಹತ್ರ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡೆ ಬರೋದು. ತುಂಬ ಕ್ಲೋಸ್ ಫ್ರೆಂಡ್, ಅಷ್ಟು ಚೆನ್ನಾಗಿದ್ವಿ ನಾವೆಲ್ಲ ಹಾಸ್ಟೆಲಲ್ಲೆಲ್ಲ ಇದ್ದಾಗೆಲ್ಲ. ಬಟ್ ಸಡನ್ ಮಾತಾಡ್ತಾ ಸಡನ್ ಫೋನೆಲ್ಲ ತುಂಬ ದಿನದಿಂದ ಹೋಗ್ಬೇಕು ಅಂದ್ಕೊಂಡ್ವಿ. ಬಟ್ ಇವನ್ನೆಲ್ಲ ಆದಮೇಲೆ
ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆದಮೇಲೆ ಎಲ್ಲ ಹೋಗೋಕ್ಕೆ ಆಗಲಿಲ್ಲ. ಇವತ್ತು ಬಂದಿದ್ದೀವಿ, ಹೋಗಲೇಬೇಕು ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ. ಅದು ಇವ್ರ ಅಪ್ಪ ಅಮ್ಮನ ಮನೆ ಇಲ್ಲಿರೋದು, ಅವ್ರ ಹಸ್ಬೆಂಡ್ ಮನೆ ಬಂದು ಮೈಸೂರಲ್ಲಿರೋದು. ಇಲ್ಲೇ ಆಂಟಿನ ಕೇಳಿಕೊಂಡು ಅವಳ ನಂಬರೆಲ್ಲ ಸಿಗುತ್ತಾ ನೋಡಿಕೊಂಡು ಏನು ವಿಷಯ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಅವಳು ಸಿಗ್ತಾಳ, ನಾನು ಮತ್ತೆ ವೀಡಿಯೋ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್ ಮೀಟ್ ಮಾಡ್ಕೊಂಡು ಬಂದ್ಬಿಟ್ಟು ಅಲ್ಲಿ ವೀಡಿಯೋಸ್ ಏನು ಮಾಡೋಕ್ಕೆ ಆಗಿಲ್ಲ. ಸಡನ್ನಾಗಿ ನೋಡಿದ್ವಲ್ಲ, ಒಂಥರ ಏನು ಮಾಡೋಕ್ಕೆ ಆಗಲಿಲ್ಲ. ಹಾಗೆ ಅವಳು ಸಿಕ್ಕಿ ಎಲ್ಲ ಮಾಡಿಕೊಂಡು ಕಾಫಿ ಮಾಡಿಕೊಟ್ಟಿದ್ಲು, ಕುಟ್ಕೊಂಡು ಫೋನ್ ನಂಬರೆಲ್ಲ ಈಸ್ಕೊಂಡು ಇವತ್ತಿರಿ ಊಟ ಮಾಡ್ಕೊಂಡು ಹೋಗಿ ಅಂತ ಅಂದು. ಇಲ್ಲ ಮತ್ತು ಹಸ್ಬೆಂಡ್ ಡ್ಯೂಟಿಗೆ ಹೋಗ್ಬೇಕಲ್ವ, ಅದಕ್ಕೆ ಬಂದು ಇಲ್ಲೇ ಆಂದಿದೆ ತಿಂತಾಯಿದ್ವಿ. ನಂದು ಇನ್ನೂ ಬಂದಿಲ್ಲ. ಶ್ಯಾಮ ಅವ್ನು ಮಲ್ಕೊಬಿಟ್ಟಿದ್ದಾನೆ, ಅವ್ನು ಮಲ್ಗೋ ಟೈಮು ಮಲ್ಕೊಬಿಟ್ಟಿದ್ದಾನೆ. ಈಗ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ಮತ್ತೆ ಫೈನಲಿ ನನ್ನ ಊಟ ಬಂತು ಫ್ರೆಂಡ್ಸ್. 2 ಬಾಂಗ್ಡ ಫಿಶ್, 1 ಕುಷ್ಕ, ಅಷ್ಟೇ. ಊಟ ಮಾಡಿಕೊಂಡು ಮನೆಗೆ ಹೋಗ್ತೀನಿ ಅಷ್ಟೇ. ನನ್ನ ಫ್ರೆಂಡ್ ಮಗನ ಜೊತೆ ನನ್ನ ಮಗಂದು ಫೋಟೋ ಹೊಡ್ಕೊಂಡಿದ್ವಿ, ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್, ಟೇಕ್ ಕೇರ್.